ಶೋಭಿತಾ, ಧನು, ಧನು, ವಿಜಯಣ್ಣ, ಅಜಯ್. ಧನು, ನಾವು ಮನೆ ಹತ್ರ ಹೋಗಿದ್ದೀವಿ. ನೀವಿಬ್ಬರು ಇಲ್ಲ ಅಂದ್ಬಿಟ್ಟು ಎಷ್ಟೊಂದು ಗಾಬರಿ ಆಗಿತ್ತಲ್ಲ. ನಾನು ಫೋನ್ ಮಾಡ್ತಾನೇ ಇದ್ದೀನಿ, ನೀವು ರಿಸೀವ್ ಮಾಡ್ತಾಯಿಲ್ಲ. ಅಲ್ಲಿ ಮನೆ ಬಿಟ್ಟು ಬರೋವಾಗ ನಮಗಾದ್ರೂ ಒಂದು ಫೋನ್ ಮಾಡ್ಬೇಕು ತಾನೆ. ಎಷ್ಟು ಭಯ ಆಗಿತ್ತು ಗೊತ್ತಾ? ಏನಾಯಿತು ನಿಮ್ಮಿಬ್ಬರಿಗೆ ಫೋನ್ ಬೇರೆ ರಿಸೀವ್ ಮಾಡ್ತಾಯಿಲ್ಲ ಅಂತ. ಯಾಕೆ ಧನು, ಶೋಭಿತಾ ಹಿಂಗೆಲ್ಲ ಮಾಡಿದ್ರೆ? ಇವಾಗ ನಿಮ್ಮನ್ನು ನೋಡೋವರೆಗೂ ನಮ್ಗೆ ಎಷ್ಟು ಭಯ ಆಗಿತ್ತು. ಏನಪ್ಪ ಎಲ್ಲೋದ್ರೋ ಏನಾಯಿತು ಅಂತ. ಫೋನ್ ಆದರೂ ರಿಸೀವ್ ಮಾಡ್ಬೇಕು ತಾನೆ. ಅಲ್ಲ ಶೋಭಿತಾ, ವಿಜಯಣ್ಣ ಫೋನ್ ಮಾಡಿದ್ರಲ್ಲ, ರಿಸೀವ್ ಮಾಡ್ಬೇಕು ತಾನೆ. ಬಾಬಾ, ನಾವು ಹಿಂಗೆ ಮನೇಲಿ ಇದ್ದೀರಿ ಅಂತ. ನಾವೇನಾದರೂ ಬೇಡ ಅಂತ ಇದ್ರಾ? ನಿಮ್ಮ ಮನೆಗೆ ನೀವು ಬಂದಿದ್ದೀರಲ್ಲ, ಎಷ್ಟೊಂದು ಖುಷಿ ನಮಗೆ. ಯಾಕೆ ಇಬ್ಬರು ಹಂಗೆ ನಿಂತಿದ್ದೀರಾ? ಮಾತಾಡ್ರಿ. ಫೋನ್ ಯಾಕೆ ರಿಸೀವ್ ಮಾಡಿಲ್ಲ? ಬಾಬಾ, ನನ್ನ ಹತ್ರ ಫೋನ್ ಇಲ್ಲ ಬಾಬಾ. ಏನಾಯ್ತು ಶೋಭಿತಾ? ಫೋನು ನಿಂದಿತ್ತಲ್ಲ, ಫೋನು ಏನಾಯಿತು? ಹೋಗ್ಲಿ, ನಿಂದೇನೂ ಇಲ್ಲ. ಧನುದು ಯಾಕೆ ಧನು ನೀನು ರಿಸೀವ್ ಮಾಡಿಲ್ಲ ಫೋನು? ವಿಜಯಣ್ಣ, ನನ್ನ ಹತ್ರ ಫೋನ್ ಇಲ್ಲಣ್ಣ, ಅದಕ್ಕೆ ನೀವು ಫೋನ್ ಮಾಡಿದ್ದು ನಂಗೆ ಗೊತ್ತಾಗಲಿಲ್ಲ. ಮತ್ತು ನಿಮ್ಮ ಫೋನುಗಳೆಲ್ಲ ಏನಾಯಿತು? ಫೋನುಗಳೆಲ್ಲ ಏನಾಯಿತು ಅಂದರೆ ನನ್ನ ಹತ್ರವೇ ಫೋನುಗಳು. ಅವ್ರ ಫೋನುಗಳು ನೀವೇ ಹಾಕಿಸ್ಕೊಂಡ್ರಿ ಅಂಕಲ್? ನನಗೆ ಇವಾಗ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಅಲ್ಲಿ ಮನೆ ಹತ್ರ ಎಲ್ಲ ಹೋಗಿದ್ವಿ ನಾವು. ಫೋನ್ ಮಾಡ್ತಾನೆ ಇದ್ದೀವಿ, ರಿಸೀವೇ ಮಾಡ್ತಾಯಿಲ್ಲ. ಧನು, ಶೋಭಿತಾ, ಎಷ್ಟೊಂದು ಗಾಬರಿ ಆಗಿತ್ತು ಗೊತ್ತಾ ಅಂಕಲ್? ನಿನಗೆ ಗಾಬರಿ ಆದರೆ ನಾವೇನು ಮಾಡಬೇಕು? ನೀನು ಯಾರೋ ನನ್ನ ಮಗನ ಕರ್ಕೊಂಡೋಗಿ ಆ ಮನೇಲಿಡೋಕ್ಕೆ? ನೀನು ಯಾರಂತ? ಏನಕ್ಕೆ ನಮ್ಮ ಮನೆಗೆ ಬಂದಿದ್ದು ನೀನು? ಏನಕ್ಕೂ ಬಂದೆ? ಏಯ್, ನಿನ್ನೆ ಮಾತಾಡಿಸ್ತಾ ಇರೋದು. ಅಂಕಲ್, ನಮಗೂ ಭಯಕ್ಕೆ ಬರುತ್ತೆ. ನಾಲ್ಗೆ ಸ್ವಲ್ಪ ಬಿಗಿದು ಮಾತಾಡಿ. ಏನು ಹಂಗೆ ಮಾತಾಡ್ತಾ ಇದ್ದೀರಾ? ನನ್ನ ನಾದ್ನಿ ಇದ್ದಾಳೆ ಇಲ್ಲಿ, ಅದಕ್ಕೆ ನಾನು ಬಂದಿದ್ದು. ಯಾರೋ ನಿನ್ನಾದ್ನಿ? ಯಾರು ನಿನ್ನಾದ್ನಿ? ನನ್ನ ಮಗನಿಗೆ ಮದುವೆ ಮಾಡೋವರೆಗೂ ಅಷ್ಟೇ ನಿನ್ನಾದ್ನಿ ಆಗಿದ್ಲು. ಇವಾಗ ನಿನ್ನಾದ್ನಿ ಅಲ್ಲ ಅವಳು, ನಮ್ಮ ಮನೆ ಸೊಸೆ. ಏನಕ್ಕೂ ಬಂದಿದ್ದು ನಮ್ಮ ಮನೆಗೆ? ಏನಕ್ಕೆ ಬಂದೆ? ಎಲ್ಲ ಆಗಿದ್ದು ನಿನ್ನಿಂದನೇ. ಮಾವ, ನಮ್ಮ ಭಾವಂದು ಏನು ತಪ್ಪಿಲ್ಲ ಮಾವ. ನಮ್ಮ ಭಾವನ್ನೇನು ಬೈಬಿಡ್ರಿ. ನಾವಿಬ್ಬರು ಇಷ್ಟಪಟ್ಟಿದ್ದು, ಅವ್ರದ್ದೇನು ತಪ್ಪಿಲ್ಲ. ಹೌದಪ್ಪ, ವಿಜಯಣ್ಣು ಅಜಯ್ ಅವ್ರದ್ದು ಏನು ತಪ್ಪಿಲ್ಲಪ್ಪ. ನಾವಿಬ್ಬರು ಇಷ್ಟಪಟ್ಟಿದ್ದಕ್ಕೆ ಅವ್ರು ಮದುವೆ ಮಾಡಿದ್ದು. ಅವ್ರದ್ದೇನು ತಪ್ಪಿಲ್ಲಪ್ಪ, ಬೈಬೇಡಪ್ಪ. ಏಯ್, ನಡಿ ನಡಿ ಆಚೆ, ನಡಿಯೋ ಆಚೆ, ನಡಿ ಅಂತೇಳಿದ್ದು. ಏನು ನಿನಗೆ ನಮ್ಮನೇಲಿ ಕೆಲಸ ಮಾಡೋ ಕಿತಾಪತಿ ಎಲ್ಲ ಮಾಡ್ದಲ್ಲ, ನನ್ನ ಸಂಸಾರನೇ ಹಾಳು ಮಾಡಿಬಿಟ್ಟಲ್ಲ. ನೀವೆಲ್ಲ ಚೆನ್ನಾಗಿರಬೇಕು, ನಾವೆಲ್ಲ ಹಾಳಾಗೋಗ್ಬೇಕು ಅಲ್ಲ ನಿಮ್ಮ ಉದ್ದೇಶಗಳು? ನಿಮ್ಗೇನಪ್ಪ ದಂಡಿಯಾಗೈತೆ, ನೀವು ಹೆಂಗೆ ಬೇಕೋ ಹಂಗೆ ಬದುಕ್ತೀರಿ. ನಾವು ಏನು ಮಾಡೋಣ? ಇದ್ದಿದ್ದು ಬದ್ದಿದ್ದೆಲ್ಲ ಇರೋ ಒಬ್ಬ ಮಗನ ಖರ್ಚು ಮಾಡಿಬಿಟ್ಟು ಇವತ್ತು ಬೀದಿ ಬಿಕಾರಿಗಳಂಗೆ ನಿಂತ್ಕೊಂಡಿದ್ದೀರಿ. ನಾವು ಏನು ಮಾಡಬೇಕು? ನೋಡು, ನಿನ್ನ ಹತ್ರ ಹೆಚ್ಚಾಗಿ ಮಾತಾಡೋಕ್ಕೆ ನನಗಿಷ್ಟ ಇಲ್ಲ. ಫಸ್ಟ್ ನಮ್ಮ ಮನೆಯಿಂದ ಆಚೆ ಆಚೆ ನಿಂತ್ಕೊಂಡು ಮಾತಾಡ್ಬೇಕು ನೀನು. ನಮ್ಮ ಮನೆ ಒಳಗಡೆ ಬರ್ಕೊಡ್ತು. ನಡಿ ಆಚೆ, ನಡೀರಿ ಇಬ್ರು. ಏನು ಅಂಕಲ್, ದೊಡ್ಡವರು ಅಂತ ಮರ್ಯಾದೆ ಕೊಟ್ಕೊಂಬಂದ್ರೆ ನೀವು ಇಷ್ಟು ದುರಂಕರವಾಗಿ ಮಾತಾಡ್ತಾ ಇದ್ದೀರಾ? ನಿಮ್ಮ ಮನೆಗೆ ನಾವು ಯಾಕೆ ಬರೋಣ? ನನ್ನ ನಾದ್ನಿ ಇರೋದಕ್ಕೆ ನಾವಿಲ್ಲಿ ಬಂದಿರೋದು. ನಮ್ಮ ಫ್ರೆಂಡು ಧನು, ಅವನ್ನ ಹುಡ್ಕೊಂಬಂದಿರೋದು ನಾವು. ಮನೆಗೆ ಬಂದವ್ರಿಗೆ ಹೆಂಗೆ ಮಾತಾಡಿಸ್ಬೇಕು ಅಂತ ಕಲ್ತ್ಕೊಳ್ಳಿ ಫಸ್ಟು. ದೊಡ್ಡವರಾಗಿದ್ದೀರಾ, ಅಷ್ಟು ಮಾತ್ರ ಬುದ್ಧಿ ಇಲ್ಲ ನಿಮಗೆ. ಏಯ್, ನಿಮ್ಮಿಂದ ನಾನು ಬುದ್ಧಿ ಕಲಿಬೇಕಾಗಿಲ್ಲ ಆಯಿತಾ? ಫಸ್ಟು ನಿಮ್ಮ ಅಮ್ಮನೂ ನಿಮ್ಮ ಅಪ್ಪನ ಬುದ್ಧಿ ಆಯ್ತಂತ. ಅವತ್ತು ದೊಡ್ಡದಾಗಿ ಬಂದಿದ್ರು ನಮ್ಮ ಮನೆಗೆ ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಅಂತ ಏನೋ ಕಳಿಸಿ ಕಟ್ಟಾಕಿತ್ತು ನಿಮ್ಮ ಅಮ್ಮನೂ ನಿಮ್ಮ ಅಪ್ಪನೂ. ಕದ್ದು ಮುಚ್ಚಿ ನಿಮ್ಮನ್ನೆಲ್ಲ ಜೊತೆ ಮಾಡಿ ಕಳಿಸಿ ನನ್ನ ಮಗನ ಮದುವೆ ಮಾಡಿಸ್ಬಿಟ್ರು. ಇನ್ನೆಲ್ಲಿ ದುಡ್ಡು ಒಡವೆ ಕೊಡಬೇಕಾಗ್ತಿತ್ತು ಅಂತ. ನಿಮ್ಮಷ್ಟು ಕೆಟ್ಟ ಬುದ್ಧಿ ನಮಗಿಲ್ಲ, ನಡೀರೋ ಇಲ್ಲಿಂದ. ಯಾರಿಗೆ ಕೆಟ್ಟ ಬುದ್ಧಿ ಇರೋದು? ನಿಮಗೆ ಕೆಟ್ಟ ಬುದ್ಧಿ ಇರೋದು. ಕಂಡ್ರ ದುಡ್ಡಿಗೆ ಆಸೆ ಪಡ್ತೀರಲ್ಲ, ನಿಮಗಿರೋದು ಕೆಟ್ಟ ಬುದ್ಧಿ, ನಮಗಲ್ಲ, ನಮ್ಮ ಅಪ್ಪ ಅಮ್ಮನಿಗಲ್ಲ. ಹೇಯ್, ನೀನು ವೇದ ಅಂತ ಕೇಳ್ಕೊಂಡು ಇರೋಕ್ಕೆ ನನ್ನ ಕೆಲಸ ಐತೆ, ನಡೀರಿ ಇಲ್ಲಿಂದ. ಅಪ್ಪ ಸುಮ್ಮನೆ ಇರಪ್ಪ, ಯಾಕಪ್ಪ? ವಿಜಯಣ್ಣನೂ ಅಜಯ್ ಬಂದಿರೋದು ನಮ್ಮನ್ನು ಮಾತಾಡ್ಸೋಕ್ಕೆ. ನಾನು ಆವಾಗ ಏನೋ ಹೇಳಿದ್ದೋ? ನಾನೇನು ಹೇಳಿದ್ದೋ ಮರ್ತೋಗ್ಬಿಟ್ರೆ ಆವಾಗ ಇಬ್ರೂ? ಮರ್ತೋಗ್ಬಿಟ್ಟೇನೋ? ನಡೀರೋ ಇಬ್ರು ಆಚೆಗೆ, ಅವ್ರ ಜೊತೆಗೆ ನೀವು ನಡೀರೋ. ಮಾವ, ನಮ್ಮ ಭಾವನವ್ರು ಬಂದಿದ್ದಾರೆ, ಇಬ್ಬರಿಗೂ ಒಂದೊಂದು ಲೋಟ ಕಾಫಿ ಕೊಡ್ತೀನಿ ಮಾವ. ಆಮೇಲೆ ಅವರಷ್ಟು ಅವ್ರು ಹೊಟ್ಟೋಗ್ತಾರೆ, ಇನ್ಯಾವತ್ತೂ ಬರಲ್ಲ ಇಲ್ಲಿಗೆ ಅವರು. ಯಾಕೆ ಶೋಭಿತಾ ಹಂಗೆ ಹೇಳ್ತಾ ಇದೆಯಾ? ಮೂಗಿರೋವರೆಗೂ ನೆಗಡಿ ತಪ್ಪಲ್ಲ. ನೀನು ನನ್ನ ಆದ್ನಿ, ನಾವು ಯಾವಾಗಲೂ ಬರ್ತಾನೆ ಇರ್ತೀರಿ ನೀನು ಮಾತಾಡ್ಸೋಕ್ಕೆ, ಆಯಿತಾ? ಯಾರೋ ಬೇರೆಯವ್ರ ಮನೆಗೆ ಹೋಗಲ್ಲ ನಾವು, ನನ್ನ ಆದ್ನಿ ಮನೆಗೆ ಬರ್ತಾ ಇರೋದು. ಯಾರಪ್ಪ ನಿನ್ನಾದ್ನಿ? ಯಾವ್ದು ನಿನ್ನಾದ್ನಿ ಮನೆ? ಏನು ಪಾಪ ಬೆವ್ರು ಸೂಸಿ ಸಂಪಾದನೆ ಮಾಡಿ ಇಟ್ಕೆ ಜೋಡಿಸಿ ನಿನ್ನ ನಾದ್ನಿ ಮನೆ ಕಟ್ಟೋಳು ನೋಡಿದ್ದು. ನಾದ್ನಿ ಅಂತೆ ನಾದ್ನಿ. ನಡಿಯೋ ಆಚೆ, ನಡಿ ಆಚೆ. ಶೋಭಿತಾ, ಧನು ಬನ್ನಿರಿ. ನಿಮ್ಗೇನು ಮನೆ ಇಲ್ವಾ? ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದಿದ್ದು ನೀವು? ಅಲ್ಲೇ ಆರಾಮಾಗಿರ್ಬೋದಾಗಿತ್ತಲ್ಲ. ನಿಮ್ಮ ಅಮ್ಮನೂ ನಿಮ್ಮ ಅಪ್ಪನ ಇದೇ ಬುದ್ಧಿ ನನಗೆ ಹೇಳ್ಕೊಟ್ಟಿರೋದು? ತಂದೆ ತಾಯಿಯಿಂದ ಮಕ್ಕಳನ್ನ ದೂರ ಮಾಡೋ ಬುದ್ಧಿ. ಅಂಕಲ್, ನನ್ನ ಬಗ್ಗೆ ಮಾತಾಡಿ, ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡಬೇಡಿ. ಧನುವರಪ್ಪ ಅಂತ ಸುಮ್ಮನೆ ಇದ್ದೀನಿ. ಅದೇ ಬೇರೆ ಇನ್ಯಾರಾದರೂ ಆಗಿದ್ದಿದ್ರೆ ಇತ್ತು ಅವ್ರಿಗೆ ಗ್ರಾಚಾರ. ಬೇರೆನೇ ಅನ್ಕೋ. ಧನು ಯಾರು? ಧನು ಏನು ನಿನ್ನ ಸ್ವಂತ ತಮ್ಮನ? ಬೇರೆಯವ್ರು ಅನ್ಕೋ, ಬೇರೆಯವ್ರು ಅನ್ಕೊಂಡು ಮಾತಾಡೋ. ನನಗೂ ನಿಂಗೂ ಏನೋ ಸಂಬಂಧ? ಏನೂ ಸಂಬಂಧ ಇಲ್ಲ. ಶೋಭಿತಾ, ಧನು ಬನ್ನಿರಿ, ಈ ಮನೇಲಿ ಇರೋದು ಬೇಡ ನೀವು. ನಮ್ಮ ಮನೆಗೆ ಬನ್ನಿರಿ, ನಾನು ನೋಡ್ಕೊತೀನಿ. ಕರ್ಕೊಂಡೋಗು, ಕರ್ಕೊಂಡೋಗು, ಇಬ್ಬರೂ ಕರ್ಕೊಂಡು ಹೋಗು.
ಏಯ್ ಶೋಭಿತಾ ಅದನ್ನು ಹೋಗ್ರಿ, ಬಂಗಾರದೊಂದು ಮನೆ ಮಾಡಿ ಅದ್ರಾಗ ಇಕ್ತಾನಂತೆ ಹೋಗ್ರಿ ನಿಮ್ಮನ್ನು. ಪಾಪ ನಮ್ಮ ಮನೆಗೆ ಬರೀ ಕಲ್ಲು ಮಣ್ಣು ಹೋಗ್ರಮ್ಮ. ಪಾಪ ಯಾಕೆ ಓಡಾಡಿ ಓಡಾಡಿ ಕಾಲು ನೋಯ್ಸ್ಕೊಂತೀರಾ? ಹೋಗ್ರಿ. ಅಂಕಲ್ ನಿಮ್ಗೇನಾದರೂ ಹುಚ್ಚಿಡ್ದಿದ್ಯಾ? ಹಾಂ, ಹುಚ್ಚಿಡ್ದಿದ್ರೆ ಹೇಳಿ, ನಾನೇ ಹುಚ್ಚಾಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಏಯ್ ಏನೋ ಏನು ನಿಂದು? ಯಾರಿಗೋ ಹುಚ್ಚಿಡ್ದಿರೋದು? ನಿಮಗೆ ಹುಚ್ಚಿಡ್ದಿರೋದು? ನಮ್ಮ ಮನೆಗೆ ಬಂದು ನನ್ನನ್ನೇ ಹುಚ್ಚಿಡ್ತೈತೆ ಅಂತ ಕೇಳ್ತೀರಾ? ಹಾಂ, ನಡೀರೋ ಫಸ್ಟ್ ಇಲ್ಲಿಂದ ಆಚೆ, ನಡೀರೋ ಆಚೆ. ಎಷ್ಟು ಸತಿ ಹೇಳಿದ್ರು ಮಾನ ಮರ್ಯಾದೆ ಇಲ್ಲ ನಿಮಗೆ? ಇಲ್ಲ. ಶೋಭಿತಾ, ಧನು ಬನ್ರಿ ಹೋಗೋಣ. ಯಾಕೆ ಹಂಗೆ ನಿಂತ್ಕೊಂಡಿದ್ದೀರಾ? ಬನ್ರಿ ಹೋಗೋಣ. ಇಲ್ಲ ಬಾವ, ಕಷ್ಟನೋ ಸುಖನೋ ನಾನು ಇಲ್ಲೇ ಇರ್ತೀನಿ ಬಾವ, ಬರಲ್ಲ. ಈ ನರಕದೊಳಗೆ ಇರ್ತೀಯ ಶೋಭಿತಾ? ಹಾಂ, ಬೇಡ ಶೋಭಿತಾ, ಬೇಡ, ಬಂದ್ಬಿಡ್ರಿ ನೀವಿಬ್ರು. ಈ ನರಕದಲ್ಲಿ ಇರೋದು ಬೇಡ. ಹೋಗ್ರಿ ಹೋಗ್ರಿ, ಶೋಭಿತಾದನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾನಂತೆ. ಹೋಗ್ರಿ ಪಾಪ, ಹೋಗ್ರಿ. ಹೋಗ್ಬಿಟ್ಟು ಅದೆಲ್ಲಿ ತೋರಿಸ್ತಾರಲ್ಲ ಬದುಕೋ ಹೋಗ್ರಿ. ವಿಜಯಣ್ಣ, ನನಗೆ ಕ್ಷಮಿಸ್ಬಿಡೋಣ. ನಾನು ಬರಲ್ಲ ಅಣ್ಣ, ನಾವು ಇಲ್ಲೇ ಇರ್ತೀವಿ, ಕಷ್ಟನೋ ಸುಖನೋ ಇಲ್ಲೇ ಇರ್ತೀವಿ ವಿಜಯಣ್ಣ. ಧನು, ಶೋಭಿತಾ, ಏನಾಗಿದೆ ನಿಮಗೆ? ಹಾಂ, ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ಚೆನ್ನಾಗೇ ಇದ್ರಲ್ಲ, ಏನಾಯ್ತು ನಿಮಗೆ? ಧನು, ಏನಾಯ್ತು ನಿನಗೆ? ಯಾಕೋ? ಯಾಕೆ ಶೋಭಿತಾ? ಏನಾಯ್ತು ಶೋಭಿತಾ? ಬೇಡ ಶೋಭಿತಾ, ಇಲ್ಲಿರೋದು. ಬಾ ಬಾ ಶೋಭಿತಾ. ಧನು ಬನ್ರಿ, ಇಲ್ಲಿರೋದು ಬೇಡ. ಬಾವಾ, ದೊಡ್ಡೋರು ಹೇಳೋರಲ್ಲ, ಕೊಟ್ಟೆಣ್ಣು ಕುಲಕ್ವರೆಗೂ ಅಂತ. ನನ್ನ ಮನೇಲಿ ನಾನು ಇರ್ತೀನಿ ಬಾವಾ. ಆಯಿತಾ, ಮರ್ಯಾದೆ ನಡೀರಿ ಇಲ್ಲಿಂದ. ನೀವ್ಯಾರು ನಮ್ಮ ಮನೆಗೆ ಬರ್ಕೊಡ್ತು, ನಾವ್ಯಾರು ನಿಮ್ಮ ಮನೆಗೆ ಬರಲ್ಲ. ಆಯಿತಾ? ನಿಮ್ಮ ಅತ್ತೆ ನಿಮ್ಮ ಮಾವನಿಗೂ ಹೇಳ್ಬಿಟ್ರಿ, ಅವ್ರು ಯಾರು ನಮ್ಮ ಮನೆಗೆ ಬರಬಾರ್ದು. ನಮ್ಮ ಮನೆ ಸೊಸೆನೂ ನಿಮ್ಮ ಮನೆಗೆ ಬರಲ್ಲ. ಇವತ್ತಿಗೆ ಲಾಸ್ಟು. ನಮಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ. ಅಂಕಲ್, ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ಅಂಕಲ್. ನೀವು ನಮ್ಮ ಮನೆಗೆ ಬರಬೇಕು, ನಾವು ನಿಮ್ಮ ಮನೆಗೆ ಬರಬೇಕು. ಸಂಬಂಧ ಅಂದರೆ ಇದೆ ಅಲ್ವಾ ಅಂಕಲ್? ನೀವು ಯಾಕೆ ಅಂಕಲ್ ಈ ಥರ ಹೇಳ್ತಾ ಇದ್ದೀರಾ? ಶೋಭಿತಾ ನನ್ನ ಆಜ್ಞೆ ಅಲ್ವಾ? ಧನು ನನ್ನ ತಮ್ಮನ ಥರ. ಯಾಕೆ ಅಂಕಲ್ ನಮ್ಮನ್ನು ಅವ್ರನ್ನ ದೂರ ಮಾಡ್ತಾ ಇದ್ದೀರಾ? ಆಗೋಯ್ತು ಅಂಕಲ್, ನೀವು ಈ ಥರ ಎಲ್ಲ ಹೇಳ್ಬೇಡಿ ಅಂಕಲ್. ನಿಮ್ಮ ಹತ್ರ ಎಲ್ಲ ವೇದಾಂತ ಹೇಳ್ಕೊಂಡು ಕುತ್ಕೊಳಕ್ಕೆ ನಂಗೆ ಬಿಡಿಲ್ಲ. ಆಯಿತಾ? ಫಸ್ಟ್ ಇಲ್ಲಿಂದ ನಡೀರಿ. ನನ್ನ ಮಗನೂ ನನ್ನ ಸೊಸೆ ನಿಮ್ಮ ಮನೆಗೆ ಬರಲ್ಲ, ನೀವು ನಮ್ಮ ಮನೆಗೆ ಬರ್ಕೊಡ್ದು. ನಾನು ಹೇಳಿದ ಮಾತೇ ಇಲ್ಲಿ ನಡಿಬೇಕು. ಓದ್ತಾ ಇರ್ಬೇಕು ನೀವು ಇಲ್ಲಿಂದ. ನೀವಿಬ್ಬರಿಗೇನು ಸ್ಪೆಷಲಾಗಿ ಹೇಳ್ಬೇಕೇನೋ? ನಡೀರಿ ಒಳಕ್ಕೆ. ಶೋಭಿತಾ, ಧನು, ನಾನು ನಿನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಇಬ್ಬರು ನಮ್ಮ ಜೊತೆಗೆ ಬಂದುಬಿಡ್ರಿ, ನಾವೆಲ್ಲರೂ ಖುಷಿಯಾಗಿರೋಣ. ಧನು, ಒಳಗಡೆ ಹೋಗ್ತೀರಾ ಇಲ್ಲ ಆಚೆಗೆ ಹೋಗ್ತೀರಾ ಇಬ್ರು? ಹಾಂ, ಆಚೆ ಇರ್ತೀರಾ ಇಲ್ಲ ಒಳಗಿರ್ತೀರಾ? ಅಷ್ಟು ಹೇಳಬೇಕು, ಸುಮ್ಮನೆ ನಿಂತ್ಕೊಂಡು ನೋಡೋದಲ್ಲ. ಬಾವಾ, ನನಗೆ ಕ್ಷಮಿಸ್ಬಿಡ್ರಿ ಬಾವಾ. ನಾನು ಬರಲ್ಲ, ನಾನು ಇಲ್ಲೇ ಇರ್ತೀನಿ. ಕಷ್ಟ ಆಗಲಿ ಸುಖ ಆಗಲಿ ನಾನು ಇಲ್ಲೇ ಇರ್ತೀನಿ ಬಾವಾ. ಹೌದು ವಿಜಯಣ್ಣ, ನಿಮಗೆಲ್ಲ ನಮ್ಮಿಂದ ತೊಂದರೆ ಆಗೋದು ಇಷ್ಟ ಇಲ್ಲ. ನಾವಿಲ್ಲೇ ಇರ್ತೀರಣ್ಣ. ಸಾಕಾ ಆಗಿದ್ದು ಮರ್ಯಾದೆ? ಹಾಂ, ನಡೀರಿ ಇಲ್ಲಿಂದ ಫಸ್ಟು, ನಡೀರಿ. ಓ ವಿಜಯ್, ಅಜಯ್, ಯಾವಾಗ ಬಂದ್ರಪ್ಪ? ಬನ್ರಿ, ಊಟ ಮಾಡ್ಕೊಂಡು ಹೋಗಿರಂತೆ, ಅಡುಗೆ ಆಗೈತೆ. ಏಯ್, ನಡಿಯ ಒಳಕ್ಕೆ, ನಡಿಯ ಒಳಕ್ಕೆ. ಊಟ ಮಾಡ್ಕೊಂಡು ಹೋಗಿರಂತೆ, ಊಟ ಮಾಡ್ಕೊಂಡು ಹೋಗಿರಿ. ಅಯ್ಯೋ, ಅಪರೂಪಕ್ಕೆ ಮಕ್ಕಳು ಬಂದವರು ಪಾಪ, ಯಾಕೆ ಹಂಗಂತೀರಾ? ಕಾಫಿ ಆದರೂ ಕುಡ್ಕೊಂಡು ಹೋಗ್ಲಿರ್ರಿ. ಸುಮ್ಮನೆ ನಡಿ ಒಳಕ್ಕಂದ್ರೆ ಮಾತಾಡ್ತಾ ಇದೆಯಾ? ನಡಿಯ. ನಿಮ್ಗೇನು ಸ್ಪೆಷಲಾಗಿ ಹೇಳ್ಬೇಕಾ? ನಡೀರಿ ಇಬ್ಬರು ಮನೆಯಿಂದ ಆಚೆ. ನಮ್ಮ ಮನೆ ಬಾಗಿಲಿಗೆ ಇನ್ನೊಂದು ಸರಿ ನೀವು ಯಾರಾದರೂ ಬಂದಿದ್ದೀರಂದರೆ ಶೋಭಿತಾ ಅಂತ ಆಮೇಲೆ ಅವ್ರಿಗೆಲ್ಲ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಬರ್ಕೊಡ್ತು ನಿಮ್ಮ ಅತ್ತೆ ನಿಮ್ಮ ಮಾವನಿಗೆಲ್ಲ ಹೇಳಬೇಕು, ಯಾರು ಅವ್ರ ಮನೆಗೆ ಹೋಗ್ಕೊಡ್ದು ಅಂತ. ಅವ್ರೇನ ಬಂದವ್ರಂದರೆ ರೋಡಾಗಿ ನಿಲ್ಲಿಸಿ ಅವಮಾನ ಮಾಡಿ ಕಳಿಸ್ತೀನಿ. ಏನೋ ದೊಡ್ಡದಾಗಿ ಬಂದವ್ರು ಇಲ್ಲಿ ಶೋಭಿತಾ ಧನು ಅಂದ್ಕೊಂಡು ಇವ್ರು ಮಾಡಿ ಗನಂದಾರಿ ಕೆಲಸಕ್ಕೆ ಏನೋ 5 ಲಕ್ಷ ದುಡ್ಡು ಕೊಡ್ತಾರಲ್ಲ, ಇನ್ನೂ ಬಡ್ಡಿಗೆ ಬಿಟ್ಟು ಅದ್ರ ಡಬಲ್ ಮಾಡ್ಕೊಳ್ಳೋಣ ಅಂತ ನಾನು ಆಸೆ ಇಟ್ಕೊಂಡಿದ್ರೆ ಹಾಳು ಮಾಡಿಬಿಟ್ರು ಇವೆಲ್ಲ. ಥು. ಅಯ್ಯೋ ಸವಿತಾ, ನಾನು ಎಡಕಾಲು ಕಟ್ಟು ಅಂತಲ್ಲ ಹೇಳಿದ ಮಗು ಕದಾರ, ಬಲ್ಕಾಲು ಕಟ್ಟಿದ್ಯಾ? ಅಯ್ಯೋ ಹೌದೇನಮ್ಮ, ಬಲ್ಕಾಲು ಕಟ್ಬಿಟ್ಟಿದ್ದೀನಿ ನೋಡು, ನಂಗೆ ಗೊತ್ತಾಗಿಲ್ಲಮ್ಮ. ಒಳ್ಳೆ ಹುಡುಗಿ ನೀನು. ಎಡಕಾಲ್ಕಮ್ಮ ಹೆಣ್ಮಕ್ಳು ಕಟ್ಟೋದು, ಗಂಡು ಮಕ್ಳಿಗೆ ಬಲ್ಕಾಲು ಕಟ್ಟೋದು. ಅಕ್ಕನೇ ಅಮ್ಮ ಕಟ್ಟಿದ್ದು, ಅಕ್ಕನೇ ಕಟ್ಟಿದ್ದು. ಕವಿತಾ, ಶೋಭಿತಾ ನೀನು ಫೋನ್ ಮಾಡಿದ್ಲೇನಮ್ಮ? ಇಲ್ಲಮ್ಮ, ನಾನೇ ಮಾಡಿದ್ನಿ, ಫೋನ್ ಎತ್ತುತ್ತಾ ಇಲ್ಲ ಅವಳು. ಹೌದಾ, ಸರಮ್ಮ ಆಯಿತು. ಯಾಕ ಎತ್ತನ ಹೋಗೋರು ಏನೋ ಇಬ್ರು? ಏನೋ ತಿಳಿದಮ್ಮ. ಓನದು ನೀನು ಹೇಳ್ತಾ ಇರೋದ? ಓನ ಮತ್ತೆ ಹೇಳ್ತಾ ಇರೋದು ನೀನು? ಓನ ಚಿನ್ನಿ, ಓನ ಬಂಗಾರ, ಓನ ಹೇಳ್ತಾ ಇರೋದು. ನನ್ನ ಮಗು ಕೂಚ ಮುಟ್ಟೈತಮ್ಮ ನೋಡ, ಕೂಚಣದ ಆಗೋಯ್ತು, ನಗಿತಾ ಇರೋದು ನೋಡ. ಓನದ ಓನ? ಇದೇನ್ರಿ ಈ ಕಡೆಯಿಂದ ಬರ್ತಾ ಇದ್ದೀರಾ? ಓ ಅಜಯಪ್ಪ, ವಿಜಯಪ್ಪ, ಏನಪ್ಪ ಈ ಕಡೆಯಿಂದ ಬರ್ತಾ ಇದ್ದೀರಿ ನೀವು? ಯಾಕ್ರಿ, ಏನಾಯ್ತು? ಯಾಕೆ ಹಂಗಿದ್ದೀರಾ? ಅಜಯ್, ಏನಾಯ್ತಪ್ಪ? ಯಾಕಪ್ಪ ವಿಜಯಪ್ಪ, ಅಜಯಪ್ಪ, ಹಾಂ, ಯಾಕಪ್ಪ ಇಷ್ಟೊಂದು ಸಪ್ಪಗಿದ್ದೀರಾ? ಏನಾಯ್ತು? ಮಾತಾಡ್ರಿ, ನೀವು ಹಿಂಗೆ ಸಪ್ಪಗಿದ್ರೆ ನಾವೇನು ಅನ್ಕೊಳೋದು?
ಮುಂದುವರಿಯೋದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.